ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಇದು ಬಳ್ಳಾರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಸ್ಟೋರಿ. ಇದನ್ನ ಅಲ್ಲಿಯ ಸ್ಥಳೀಯರು ಗೌಸ್ ಹಾಸ್ಪಿಟಲ್ ಅಂತಾರೆ. ಆಕ್ಚುಲಿ ಇದು ಘೋಷ ಆಸ್ಪತ್ರೆ. ಗರ್ಭಿಣಿಯಾಗಿದ್ದಾಗ ಸೂಕ್ತ ಚಿಕಿತ್ಸೆ ಸಿಗದ ಕಾರಣಕ್ಕಾಗಿ ಮೊದಲಿಯಾರ್ ಅನ್ನೋರ ಕುಟುಂಬವೊಂದು ಮಹಿಳೆಯರ ಹೆರಿಗೆಗಾಗಿಯೇ ಆಸ್ಪತ್ರೆಯೊಂದನ್ನ ಕಟ್ಟಿಸುವುದಕ್ಕೆಂದೇ ಜಮೀನು ದಾನ ನೀಡಿ ಕಟ್ಟಿಸಿದ ಆಸ್ಪತ್ರೆ ಇದಾಗಿದೆ. ಈ ಆಸ್ಪತ್ರೆ ಎಷ್ಟು ಫೇಮಸ್ ಅಂದ್ರೆ ಉತ್ತಮ ಚಿಕಿತ್ಸೆಗಾಗಿ ಹಲವು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡ್ಕೊಂಡಿದೆ. ಆದ್ರೆ ಈಗ ದುರಂತದ ಕಾರಣಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ. ಇದು ಬಳ್ಳಾರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ. ಈ ಆಸ್ಪತ್ರೆ ಕಳೆದ ಕೆಲವು ದಿನಗಳಿಂದ ಸುದ್ದಿಯಲ್ಲಿರೋದು ಅದ್ಭುತ ವೈದ್ಯಕೀಯ ಸೇವೆ ಮಾಡಿದ್ದಕ್ಕೆ ಅಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸಾವನ್ನಪ್ಪಿದ ಬಾಣಂತಿಯರ ಸಾವಿನಿಂದ. ಹಲವು ಬಾರಿ ಅತ್ಯುತ್ತಮ ಚಿಕಿತ್ಸೆ ನೀಡುವ ಕಾರಣಕ್ಕಾಗಿಯೇ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದ ಬಳ್ಳಾರಿ ಸರ್ಕಾರಿ ಆಸ್ಪತ್ರೆ ಈಗ ನೆಗೆಟಿವ್ ಕಾರಣಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ. ಸರ್ಕಾರಿ ಕೆಲಸ ಪಡೆಯಬೇಕಿದ್ದ ನಂದಿನಿ ಸಾವು. ಡ್ಯೂಟಿ ಆರ್ಡರ್ ಪಡೆಯಬೇಕಿದ್ದ ನಂದಿನಿ. ಹೀಗೆ ಮೃತಪಟ್ಟಿರುವವರಲ್ಲಿ ಒಬ್ಬ ಮಹಿಳೆ ನಂದಿನಿ. ಈಕೆಗೆ ಅವಧಿಗೂ ಮೊದಲೇ ಸಿಸೇರಿಯನ್ ಮೂಲಕ ಹೆರಿಗೆಯಾಗಿತ್ತು. ಡಬಲ್ ಡಿಗ್ರಿ ಪದವೀಧರೆ, ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದ ನಂದಿನಿ ಇತ್ತೀಚೆಗಷ್ಟೇ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಪರೀಕ್ಷೆ ಬರೆದು ಪಾಸ್ ಕೂಡ ಆಗಿದ್ದರು. ಆದರೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಂದಿನಿ ಡ್ಯೂಟಿ ಆರ್ಡರ್ ಪಡೆಯುವ ಮೊದಲೇ ಪ್ರಾಣ ಬಿಟ್ಟಿದ್ದಾರೆ. ಮದುವೆಯ ವಾರ್ಷಿಕೋತ್ಸವಕ್ಕೆ ಮೊದಲೇ ಸಾವು. ಚೆಕಪ್ ಮಾಡಿದಾಗ ಇಲ್ಲದ ಕಿಡ್ನಿ ಸಮಸ್ಯೆ ಹೆರಿಗೆ ಟೈಮಲ್ಲಿ ಬಂತು. ಈಕೆಯ ಹೆಸರು ಮುಸ್ಕಾನ್. ವಯಸ್ಸಿನ್ನು 21 ವರ್ಷ. ಮದುವೆಯಾಗಿ ವಾರ್ಷಿಕೋತ್ಸವ ಆಚರಿಸುವ ಮೊದಲೇ ಮೃತಪಟ್ಟಿದ್ದಾರೆ. ಹೆಣ್ಣು ಮಗುವಿನ ತಾಯಿಯಾಗಿರುವ ಮುಸ್ಕಾನ್ ಹೆರಿಗೆಗಾಗಿ ಈಕೆಯ ಪತಿ ದಾದಾಫಿರ್ 6.5 ಲಕ್ಷ ಬಿಲ್ ಕಟ್ಟಿದ್ದಾರಂತೆ. ಈಗ ನೋಡಿದರೆ ಕೈಯಲ್ಲಿರೋದು ಮಗು ಮಾತ್ರ. ಮುದ್ದಿನ ಹೆಂಡತಿಯೇ ಇಲ್ಲ. ಒಬ್ಬೊಬ್ಬರ ಕತೆಗಳು ಒಂದೊಂದು ರೀತಿ. ಮೃತಪಟ್ಟಿರುವುದು ಬಾಣಂತಿಯರು. ಒಂದು ಜೀವಕ್ಕೆ ಜನ್ಮ ನೀಡಿ ಬದುಕನ್ನೇ ಬಿಟ್ಟ ಇವರ ಸಾವು ದುರಂತಮಯವೇ ಹೌದು. ಕಾರಣ ಹುಡುಕುತ್ತಾ ಹೋದರೆ ತೆರೆದುಕೊಳ್ಳೋದು ಆಸ್ಪತ್ರೆಯವರು, ಅದರಲ್ಲೂ ಅಧಿಕಾರಿಗಳು ಮಾಡಿದ ಮರ ಮೋಸದ ಕತೆ. ಐವಿ ರಿಂಗ್ಟರ್ ಲ್ಯಾಕೆಡ್ ಗ್ಲೂಕೋಸ್ ಆರ್ಡರ್ ಕೊಟ್ಟವರ್ಯಾರು? ಪರೀಕ್ಷೆಗಳಲ್ಲಿ ಫೇಲ್ ಆದ ದ್ರಾವಣವನ್ನ ಆಸ್ಪತ್ರೆಗೆ ಕೊಟ್ಟಿದ್ಯಾರು? ಇದು ಪಶ್ಚಿಮ ಬಂಗಾಳದ ಮೆಡಿಸನ್ ಕಂಪನಿ. 5 ತಿಂಗಳ ಹಿಂದೆ ಪರೀಕ್ಷೆಗಳಲ್ಲಿ ಫೇಲ್ ಆಗಿದ್ದ ದ್ರಾವಣ. ರಾಜ್ಯದಲ್ಲಿ 192 ಬ್ಯಾಚ್ಗಳನ್ನ ತಡೆ ಹಿಡಿಯಲಾಗಿತ್ತು. ಕಪ್ಪು ಪಟ್ಟಿಗೆ ಸೇರಿಸಿದ್ದ ಕಂಪನಿಗೆ ಆರ್ಡರ್ ಸಿಕ್ಕಿತು. ಕೇಂದ್ರ ಸರ್ಕಾರದ ಸೆಂಟ್ರಲ್ ಡ್ರಗ್ ಲ್ಯಾಬ್ ಪಾಸಿಟಿವ್ ರಿಪೋರ್ಟ್ ಕೊಟ್ಟಿತ್ತು. ನೆಗೆಟಿವ್ ರಿಪೋರ್ಟ್ ಇದ್ದ ಬ್ಯಾಚ್ ಔಷಧಿಗಳನ್ನ ಮುಚ್ಚಿಟ್ಟಿದ್ದ ಕಂಪನಿ ಕೇಂದ್ರಕ್ಕೆ ಕಳಿಸಿದ್ದ ಸ್ಯಾಂಪಲ್ಗಳಲ್ಲಿ ನೆಗೆಟಿವ್ ರಿಪೋರ್ಟ್ ಮರೆಮಾಚಿತ್ತು. ಹೀಗೆಲ್ಲ ಆಗಿ ಕೊನೆಗೂ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಬಂದಂತ ಐವಿ ರಿಂಗ್ಟರ್ ಲ್ಯಾಕೆಡ್ ಗ್ಲೂಕೋಸ್ ಹಲವು ಬಾಣಂತಿಯರನ್ನ ಬಲಿ ಪಡೆದಿದೆ. ಇಲ್ಲಿ ಇನ್ನೂ ಒಂದು ವಿಷಯ ಗಮನಿಸಬೇಕು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವರು ಸಾಯುವ ಮೊದಲು ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದು ಮೃತಪಟ್ಟಿದ್ದಾರೆ. ವೈದ್ಯರನ್ನು ದೂರುವುದರಲ್ಲಿ ಅರ್ಥವಿಲ್ಲ. ಈ ಆಸ್ಪತ್ರೆಗೆ ಪ್ರಖ್ಯಾತಿಯೂ ಇದೆ. ನೂರಾರು ಶ್ರೀಮಂತರು IAS KAS ಅಧಿಕಾರಿಗಳ ಹೆರಿಗೆ ಕೂಡ ಆಗಿದೆ. ಅಷ್ಟರ ಮಟ್ಟಿಗೆ ನಂಬಿಕೆ ಉಳಿಸಿಕೊಂಡಿರುವ ಆಸ್ಪತ್ರೆ ಇದು. ಇಲ್ಲಿರುವ ಡಾಕ್ಟರ್ಗಳನ್ನ ದೇವರಂತೆ ಪೂಜಿಸುವವರು ಇದ್ದಾರೆ. ಹೀಗಾಗಿಯೇ ಇಲ್ಲಿ ವೈದ್ಯರನ್ನ ದೂರುವಂತಿಲ್ಲ. ಯಾಕೆಂದ್ರೆ ವೈದ್ಯರು ತಮಗೆ ನೀಡಿರುವ ಔಷಧಿಗಳನ್ನ ನೀಡಿದ್ದಾರೆ. ಆದರೆ ಇಂತಹ ಆಸ್ಪತ್ರೆಯಲ್ಲಿದ್ದ ವೈದ್ಯರಲ್ಲಿಗೆ ಬರುವ ಮೊದಲು ಅದನ್ನು ಕ್ಲಿಯರ್ ಮಾಡಬೇಕಾದ
ಕುಟುಂಬದವರು ಸರಿಯಾದ ರೂಲ್ಸ್ ಫಾಲೋ ಮಾಡಿಲ್ಲ ಎನ್ನುವುದೇ ಬಾಣಂತಿಯರ ಸಾವಿಗೆ ಕಾರಣವಾಗಿದೆ. ಜೀವ ಉಳಿಸಬೇಕಿದ್ದ ಗ್ಲೂಕೋಸ್ ಬಾಣಂತಿಯರ ಜೀವ ಪಡೆದಿದೆ. ಕುಟುಂಬಕ್ಕೆ ಒಂದು ಹೊಸ ಜೀವ ಬರುವುದನ್ನ ಸಂಭ್ರಮದಿಂದ ಸ್ವಾಗತಿಸಬೇಕಿದ್ದ ಕುಟುಂಬಗಳು ಈಗ ತಾಯಿಯನ್ನ ಕಳೆದುಕೊಂಡ ಮನೆಗೆ ಬಂದ ಮಗುವನ್ನ ಕಣ್ಣೀರಿನಿಂದ ಸ್ವಾಗತಿಸುವಂತಾಗಿದೆ. ಸತ್ತು ಹೋಗಿದ್ದು ಜೀವಗಳಷ್ಟೇ ಅಲ್ಲ, ಕನಸುಗಳು ಹೌದು. ಕನಸುಗಳನ್ನು ಕೊಂದ ಕೊಲೆಗಾರರಿಗೆ ಶಿಕ್ಷೆ ಯಾವಾಗ? ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.